ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿನ ಯೂಸ್ ಮಾಡಿಕೊಂಡು ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದು ಸಲನೂ ನಾವು ಬಾದಾಮ್ ಪೂರಿ ಮಾಡಿಲ್ಲ ಅನ್ನೋರು ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ. ತುಂಬ ಸುಲಭವಾಗಿ ಸೇಮ್ ನಿಮಗೆ ಮದುವೆ ಮನೆ ಶೈಲಿಯಲ್ಲಿ ಅಥವಾ ಹೊರಗಡೆಯಲ್ಲಿ ಸಿಗುವಂಥ ಬಾದಾಮ್ ಪೂರಿ ಟೇಸ್ಟನ್ನ ನಾವು ಮನೆಯಲ್ಲೇ ಮಾಡ್ಬೋದು. ಒಳಗಡೆ ಎಲ್ಲ ತುಂಬ ರಸಗುಲ್ಲ ಥರ ಇರುತ್ತೆ, ಹೊರಗಡೆ ಎಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾನು ಯಾವ ಟಿಪ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನೋ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ನೋಡೋಣ ತಡ ಯಾಕೆ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಜರಡಿ ತೊಗೊಂಡಿದ್ದೀನಿ. ಇದರಿಂದ ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಮೈದಾ ಹಿಟ್ಟನ್ನೇ ತೊಗೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಾನಿಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡ್ರೆ ಕನಿಷ್ಠ ಅಂದರೆ ಒಂದು 20ರಿಂದ 25 ಬಾದಾಮ್ ಪೂರಿಯನ್ನು ನೀವು ಮಾಡ್ಬೋದು. ನಿಮಗೇನಾದರೂ ಮನೆಯಲ್ಲಿ ಮೆಂಬರ್ಸ್ ಕಡಿಮೆ ಇದ್ದಾರೆ ಅಂದರೆ 1 ಕಪ್ ತೊಗೊಂಡ್ರೆ ಸಾಕು, ಒಂದು 10 ಬಾದಾಮ್ ಪೂರಿಯನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸಾಲ್ಟ್ ಅಂದರೆ ಸ್ವಲ್ಪ ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೂ ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಆರೆಂಜ್ ಫುಡ್ ಕಲರ್ ಹಾಕಿದರೆ ಅದು ಯೆಲ್ಲೋ ಕಲರ್ ಆಗುತ್ತೆ. ಫುಡ್ ಕಲರನ್ನು ಹಾಕಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ನಿಮಗೆ ಕಂಪ್ಲೀಟ್ ಹಾಫ್ನಲ್ಲಿದು ಹಾಕಲೇಬೇಕು ಅಂತೇನಿಲ್ಲ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವು ಇಲ್ಲ ಅನ್ನೋರು ಸ್ಕಿಪ್ ಮಾಡಿ. ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬಾದಾಮ್ ಪೂರಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಂಡು ಮೇಲೆಲ್ಲ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಖಂಡಿತವಾಗ್ಲೂ ನೀವು ತುಪ್ಪವನ್ನು ಮಿಸ್ ಮಾಡದೆ ಹಾಕಬೇಕು. ತುಪ್ಪವನ್ನು ಹಾಕೋದ್ರಿಂದ ಬಾದಾಮ್ ಪೂರಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ತುಪ್ಪವನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪನ್ನು ನೀವು ಯಾವುದೇ ಸ್ವೀಟ್ನ ಮಾಡಲಿ ಪಿಂಚಷ್ಟಾಗುವಷ್ಟು ಉಪ್ಪನ್ನು ಹಾಕೋದ್ರಿಂದ ಸ್ವೀಟ್ ಇನ್ನೂ ಟೇಸ್ಟ್ ಕೂಡ ಹೆಚ್ಚಿಗೆ ಆಗುತ್ತೆ. ಮತ್ತು ಉಪ್ಪು ಹಾಕಿ ಹೇಳಿದಾರ ಅಂತೇಳಿ ನೀವು ಮತ್ತೆ ಜಾಸ್ತಿ 1 ಸ್ಪೂನಷ್ಟು ಉಪ್ಪನ್ನು ಖಂಡಿತವಾಗ್ಲೂ ಹಾಕಬೇಡಿ. ಜಸ್ಟ್ ನಮ್ಮ ಕೈಯಿಂದ ಒಂದು ಪಿಂಚ್ ಆಗೋಷ್ಟು ಉಪ್ಪನ್ನು ಹಾಕಿದರೆ ಸಾಕು. ಈ ಥರ ನಾವು ಕೈಯಿಂದ ಉಂಡೆ ಕಟ್ಟಿದರೆ ಅದು ಉಂಡೆ ಆಗೋಷ್ಟು ನೀವು ಚೆನ್ನಾಗಿ ಒಂದು 4ರಿಂದ 5 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಯಾವ ಕಪ್ ಅಳತೆಯಿಂದ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಮಾತ್ರ ನೀರನ್ನು ತೊಗೊಂಡಿದ್ದೀನಿ. ಸಾಕು, ಅರ್ಧ ಕಪ್ ಆದರೆ ಸಾಕು. ಅರ್ಧ ಕಪ್ಗಿಂತ ಜಾಸ್ತಿ ನೀವು 1 ಹನಿ ಕೂಡ ಹಾಕ್ಕೊಳ್ಳೋದು ಬೇಡ. ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ 2 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಹಿಟ್ಟನ್ನು ತುಂಬ ಸಾಫ್ಟಾಗಿ, ಅಂದರೆ ಪೂರಿಗೆ ಯಾವ ಥರ ನಾದ್ಕೊಳ್ತೀರೋ, ಚಪಾತಿಗೆ ಯಾವ ಥರ ನಾದ್ಕೊಳ್ತೀರೋ ಆ ಥರ ನಾದ್ಕೊಂಡ್ರೆ ಸಾಕು. ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ನೆನೆಯೋಕ್ಕೆ ಬಿಡ್ತಿರೋ ನಿಮಗೆ ಅಷ್ಟು ಟೇಸ್ಟಾಗಿ ನಿಮಗೆ ಬಾದಾಮ್ ಪೂರಿ ಕೂಡ ರೆಡಿಯಾಗುತ್ತೆ. ನೋಡಿ, ಈ ಕಪ್ ಅಳತೆಯಿಂದ ಅರ್ಧ ಕಪ್ ನೀರಾದರೆ ಸಾಕು. ನೀರಿನ ಕ್ವಾಂಟಿಟಿನೂ ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಇದನ್ನು ಒಂದು ಬೌಲ್ ಕ್ಲೋಸ್ ಮಾಡಿ ನಾವೆಲ್ಲ ನೆಕ್ಸ್ಟ್ ಪ್ರೊಸೆಸ್ನ ರೆಡಿ ಮಾಡೋ ಅಷ್ಟಿಗೆ ಹಿಟ್ಟು ನೆನೆದ್ರೆ ಸಾಕು. ತೀರಾ ಜಾಸ್ತಿ ನೆನೆಸ್ಲಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಟೈಮ್ ಇತ್ತು ಅಂದರೆ 1-2 ಅವರ್ಸ್ ಆಗಲಿ ನೀವು ಹಿಟ್ಟನ್ನು ನೆನೆಸ್ಬೋದು. ಬಟ್ ನಾನು ಅಷ್ಟೊಂದು ಟೈಮ್ ಇಲ್ಲ, ಇದೆಲ್ಲ ರೆಡಿ ಮಾಡೋ ಅಷ್ಟಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನಂತರ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಕ್ಕರೆ ಪಾಕ. ಯಾಕೆ ನಾನು ಸಕ್ಕರೆ ಪಾಕನ ಸ್ವಲ್ಪ ತೊಗೊಂಡಿದ್ದೀನಿ ಅಂದರೆ ಸಕ್ಕರೆ ಪಾಕ ನನಗೆ ಉಳಿದ್ರೆ ನನಗೆ ಬೇರೆ ಅಡುಗೆಗೆ ಹಾಕುವಷ್ಟು ಟೈಮ್ ಇರೋದಿಲ್ಲ. ಅಷ್ಟೊಂದು ನಾನು ರೆಸಿಪೀಸ್ನ ಸ್ವೀಟ್ನ ಮಾಡುವಾಗ ಉಳಿದಿದ್ದ ಪಾಕ ಅಂತೂ ನಾನು ಹಾಕೋದು ಕಡಿಮೆ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ 1/4 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1/4 ಕಪ್ ಸಕ್ಕರೆಗೆ 1/4 ಕಪ್ ಆಗುವಷ್ಟು ನೀರನ್ನೇ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಸಕ್ಕರೆ ಪಾಕ ಉಳಿಬೇಕು, ನಮಗೆ ಫಸ್ಟಿಗೆ ಗೊತ್ತಾಗಲ್ಲ ಅನ್ನೋರು 1.5 ಕಪ್ ಆಗೋಷ್ಟು ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಈಗ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆಯನ್ನು ನಿಧಾನವಾಗಿ ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಪಾಕ ಬೇಗ ಬರುತ್ತೆ, ಕುದಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಿಧಾನವಾಗಿ ಸಕ್ಕರೆ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ. ಸ್ನೇಹಿತರೆ, ನೀವು ಫಸ್ಟ್ ಸ್ಟೆಪ್ಪನ್ನು ನೋಡ್ಕೊಡಿ. ಪಾಕ ಯಾವ ರೀತಿ ಇರಬೇಕು ಅಂದರೆ ನಾವು ಬಾದಾಮ್ ಪೂರಿಯನ್ನು ಹಾಕಿದಾಗ ಅದು ಬೇಗ ಹೀರ್ಕೊಳ್ಬೇಕು. ಆ ಥರ ನೀವು ಪಾಕನ ಮಾಡ್ಕೊಳ್ಬೇಕು. ತೀರಾ ಗಟ್ಟಿಯಾಗೂ ಮಾಡ್ಕೋಬಾರ್ದು, ತೀರಾ ನೀರು ಥರನೂ ಮಾಡ್ಕೋಬಾರ್ದು. ಮೀಡಿಯಮ್ಮಾಗಿ ಪರ್ಫೆಕ್ಟಾಗಿ ಅಳತೆಯಲ್ಲಿ ನೀವು ಪಾಕ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ತುಂಬ ಟೇಸ್ಟಿಯಾಗಿ ಬಾದಾಮ್ ಪೂರಿ ರೆಡಿಯಾಗುತ್ತೆ. 1-2 ಸಲ ನೋಡಿದೆ ನಾನು, ಒಂದೆಳೆ ಪಾಕ ಬಂತಾ ಅಂತ ಈ ಥರ ನೀವು ಚೆಕ್ ಮಾಡ್ತಾನೆ ಇರಬೇಕು.
ಕೆಲವರು ಕುದಿ ಬರೋಕ್ಕೆ ಬಿಟ್ಟುಬಿಡ್ತಾರೆ, ಲಾಸ್ಟ್ ಟೈಮಲ್ಲಿ ನೋಡ್ಕೊಂಡ್ಬಿಡ್ತಾರೆ, ಪಾಕ ಕೆಟ್ಟೋಗ್ಬಿಡುತ್ತೆ. ಆ ಥರ ಮಾಡೋದು ಬೇಡ. ಮಿಕ್ಸ್ ಮಾಡ್ತಾ 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 ನೀವು ಈ ಥರ ಪಾಕ ಬಂದಿದ್ದೀನಿಲ್ಲ ಅಂತ ಚೆಕ್ ಮಾಡಿದರೆ ನಿಮಗೆ ಬೇಗ ಕೂಡ ಗೊತ್ತಾಗುತ್ತೆ. ಐಡೆಂಟಿಫೈ ಮಾಡ್ಬೋದು ನೀವು ಪಾಕ ಬರುತ್ತೋ ಇಲ್ವೋ ಅಂತ, ನಿಮಗೂ ಜಲ್ದಿ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಪಾಕ ಕೂಡ ಚೆನ್ನಾಗಿ ಬಂದಿದೆ, ಬರ್ತದೆ ಎಳೆ ಥರ ಒಂದೆಳೆ ಪಾಕ ಬಂದರೆ ಸಾಕು. ಕೈಯಿಂದ ಈ ಥರ ಅಂದ ತಕ್ಷಣ ನಮಗೆ ಪಾಕ ಬರಬೇಕು. ಈಗ ಪಾಕ ಬಂದಿದೆ, ಅದು ನಾನು ಅನ್ನಲ್ಲ, ಅದು ಕೈಯಲ್ಲಿ ಕಾಣಲಿಲ್ಲ ನಿಮಗಷ್ಟೇ. ಸೊ ನೋಡಿ ಈಗ ಪಾಕ ಕೂಡ ಬಂದಿದೆ, ತೀರ ಗಟ್ಟಿಯಾಗಿಲ್ಲ, ತೀರ ನೀರು ಥರನೂ ಇಲ್ಲ, ಮೀಡಿಯಮಾಗೆ ಪರ್ಫೆಕ್ಟ್ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ. ಇದು ಕೂಲಾಗಲಿಕ್ಕೆ ಸ್ವಲ್ಪ ಟೈಮ್ ಕೊಡಿ, ಜಾಸ್ತಿ ಕೂಲಾಗೋದು ಬೇಡ. ನಾವು ಇದು ರೆಡಿ ಮಾಡೋಷ್ಟಿಗೆ ಅದೇನಾದರೂ ತಣ್ಣಗಾಯಿತು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ನೋಡಿ, ಇಷ್ಟು ನೆಂದರೆ ಸಾಕು. ನೀವು ಬೇಕಾದಂಥ ಬಾದಾಮ್ ಪುರಿನ ಮಾಡ್ಬೋದು. ಹೊರಗಡೆ ಹೋಗಿ ತಂದು ತಿನ್ನೋದಕ್ಕಿಂತ ಸಿಂಪಲಾಗಿ ನೀವು ಮನೇಲೇ ಮಾಡ್ಬೋದು. ಸೊ ನೋಡಿ ಈಗ ನಾನು ಹಾಫ್ ಭಾಗ ಅಂದರೆ ಅರ್ಧ ಭಾಗ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಅರ್ಧ ಭಾಗ ಹಿಟ್ಟನ್ನು ಈ ಥರ ನಾವು ಚೆನ್ನಾಗಿ ಉದ್ದರ್ನೇ ಥರ ನಾದ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬಾದಾಮ್ ಪೂರಿ ಸೈಜ್ ಕೂಡ ನಮಗೆ ಒಂದೇ ಸೈಜಲ್ಲಿ ಸಿಗುತ್ತೆ. ನಾವು ಡೈರೆಕ್ಟಾಗಿ ಉರುಳೆನ ಮಾಡ್ಕೊಳ್ಳೋದ್ರಿಂದ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಆಗಿಬಿಡುತ್ತೆ, ನಮಗೆ ಅಳತೆ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ನಾನು ಈ ಥರ ನಾದ್ಕೊಂಡು ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಪೂರಿಗಿಂತ ನಾವು ತೊಗೊಳ್ತೀವಲ್ವ ಅದಕ್ಕಿಂತ ಸ್ವಲ್ಪ ತೊಗೊಳ್ಳಿ. ಇದು ಸ್ವಲ್ಪ ಜಾಸ್ತಿ ಆಯಿತು ಹಿಟ್ಟು, ನಾನು ಸ್ವಲ್ಪ ತೆಗೆದೆ. ಕಟ್ ಮಾಡುವಾಗ ನನಗೇನೋ ಸ್ವಲ್ಪ ಅನ್ನಿಸ್ತು, ಬಟ್ ಕೈಯಲ್ಲಿ ಇಟ್ಕೊಂಡು ನಾದ್ಕೊಳ್ಳುವಾಗ ಭಾಳ ದೊಡ್ಡ ಅನ್ನಿಸ್ಬಿಡ್ತು. ಫಸ್ಟಿಗೆ ನಾನು ಒಂದು ಮಾಡಿ ನೋಡಿದೆ, ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಎಷ್ಟು ತೊಗೊಳ್ಬೇಕು ಹಿಟ್ಟಂತ. ಫಸ್ಟಿಗೆ ಒಂದು ಮಾಡಿ ನೋಡಿ, ಖಂಡಿತವಾಗ್ಲೂ ಫಸ್ಟಿಗೆ ಟ್ರೈ ಮಾಡೋರಿಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನೇ ಹಚ್ಕೊಂಡು ನೀವು ಲತ್ತಿಸ್ಕೊಳ್ಬೇಕಾಗುತ್ತೆ. ನಿಧಾನವಾಗಿ ಈ ಥರ ರೌಂಡ್ ಶೇಪಲ್ಲಿ ಲತ್ತಿಸ್ತಾ ಬನ್ನಿ. ನೀವೆಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಲತ್ತಿಸ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಒಳ್ಳೆ ಶೇಪ್ ಕೂಡ ಬರುತ್ತೆ. ಒಂದು ಕಡೆ ಉದ್ದ ಜಾಸ್ತಿ ಮಾಡೋದು, ಒಂದು ಕಡೆ ರೌಂಡ್ ಕಡಿಮೆ ಮಾಡೋದು ಆ ಥರ ಮಾಡಬೇಡಿ. ನಿಧಾನವಾಗಿ ಮಾಡಿದರೂ ಪರವಾಗಿಲ್ಲ, ನೀವು ಸ್ವಲ್ಪ ರೌಂಡ್ ಶೇಪಲ್ಲೇ ಮಾಡ್ಕೊಂಡು ಬನ್ನಿ. ಒಂದೇ ಕಡೆ ಲತ್ತಿಸ್ಕೊಳ್ಳೋದು ಬೇಡ, ನೀವು ಲತ್ತಿಸೋ ವಿಧಾನವೂ ಕೂಡ ಚೆನ್ನಾಗಿರಬೇಕು. ಯಾಕೆ ಅಂದರೆ ಯಾವ ಥರ ನೀವು ಉದ್ದುತ್ತಾ ಬರುತ್ತೀರೋ ನಿಮಗೆ ಆ ಥರ ಉಬ್ಬುತ್ತೆ, ಅಂದರೆ ಬಾದಾಮ್ ಪುರಿ ಉಬ್ಬುತ್ತಾ ಇರಬೇಕು. ತೀರ ಹತ್ತಿಟ್ಟು ಕೂಡ ಲತ್ಸೋದು ಬೇಡ, ತೀರ ಮಿದುವಾಗಿ ಲತ್ಸೋದು ಬೇಡ, ಮೀಡಿಯಮಾಗಿ ಎಲ್ಲ ಕಡೆನೂ ಒಂದೇ ಸೈಜಲ್ಲಿ ಲತ್ತಿಸ್ತಾ ಬನ್ನಿ. ನೋಡಿ ಇಷ್ಟಾದರೆ ಸಾಕು. ಫಸ್ಟಿಗೆ ನೀವು ಒಂದು ಟ್ರೈ ಮಾಡಿ ನೋಡಿ, ಅದೇನಾದರೂ ದೊಡ್ಡದಾಯಿತು ಚಿಕ್ಕದಾಯಿತು ಅಂದ್ಕೊಂಡು ನೋಡಿಕೊಂಡು ಹಿಟ್ಟೇನಾದರೂ ಕಡಿಮೆ ಇದ್ದರೆ ತೊಗೊಳ್ಳಿ, ಜಾಸ್ತಿ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ತೆಗೆದು ಹಿಟ್ಟನ್ನು ತೊಗೊಳ್ಳಿ. ಈಗ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಇಷ್ಟು ರೌಂಡ್ ಶೇಪಲ್ಲಾದರೆ ಸಾಕು. ಈಗ ಒಂದು ಲೈನ್ ಇದನ್ನು ಕ್ಲೋಸ್ ಮಾಡ್ತಾ ಬನ್ನಿ. ಈ ಥರ ಅರ್ಧ ಭಾಗನ ಮುಚ್ಚಿಬಿಡಿ, ಇನ್ನು ಅರ್ಧ ಭಾಗನ ಈ ಥರ ರೋಲ್ ಮಾಡಿ ಟ್ರಯಾಂಗಲ್ ಶೇಪಿಗೆ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಈ ಥರ ನಮಗೆ ಲೇಯರ್ಸ್ ಎಲ್ಲ ಅಂದರೆ ಪದರ ಓಪನ್ಸ್ ಹಾಗೇ ಇರಬೇಕದು. ನೀವಲ್ಲಿ ಯಾವುದೇ ರೀತಿ ಕೈಯಿಂದ ಆಗಲಿ ಲತ್ತಣಿಕೆಯಿಂದಾಗಲಿ ಹತ್ತಿಡೋದು ಬೇಡ. ನಾವು ಆಲ್ರೆಡಿ ಲತ್ತಿಸೋ ವಿಧಾನದಲ್ಲಿ ಅದನ್ನು ಕ್ಲೋಸ್ ಮಾಡ್ಬೋದು. ಸೊ ನೋಡಿ ಈಗ ಎರಡನ್ನೂ ಕ್ಲೀನಾಗಿ ಇಟ್ಕೊಳ್ಳಿ. ನೀವು ಕೈಯಿಂದ ಅದನ್ನು ಹತ್ತಿಡೋ ನೆಸೆಸಿಟಿನೇ ಇಲ್ಲ. ಈ ಥರ ನೀವು ಎಡ್ಸಲ್ಲಿ ಅಂದರೆ ಆ ಎಡ್ಸಲ್ಲಿ ನೀವು ಚೆನ್ನಾಗಿ ಲತ್ಸಿದ್ರೆ ಆ ಲೈನ್ಸ್ ಕೂಡ ಕ್ಲೋಸ್ ಆಗುತ್ತೆ, ಲೇಯರ್ಸ್ ಮಾತ್ರ ಓಪನ್ ಆಗುತ್ತೆ. ಇಷ್ಟಾದರೆ ಸಾಕು, ಜಾಸ್ತಿ ಲತ್ತಿಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ನಮಗೆ ಆ ಕಡೆ ಈ ಕಡೆ ಲೈನ್ಸ್ ಕ್ಲೋಸ್ ಆದರೆ ಸಾಕು. ನಮಗೆ ಪದರ ಮಾತ್ರ ಓಪನ್ ಆಗಿರಬೇಕು, ಟ್ರಯಾಂಗಲ್ ಶೇಪ್ ಬರಬೇಕಷ್ಟೆ. ಜಾಸ್ತಿ ಹೊತ್ತು ನೀವೇನಾದರೂ ಅದ್ರ ಮೇಲೆ ಲತ್ತಿಸಿದರೆ ಅದು ಉಬ್ಬೋದಿಲ್ಲ, ಚಕ್ಕೆ ಥರ ಆಗಿಬಿಡುತ್ತೆ. ಜಸ್ಟ್ ಒಂದು 2 ಇಂದ 3 ಸಲ ನೀವು ಪ್ರೆಸ್ ಮಾಡಿ ಉದ್ದಿದ್ರೆ ಸಾಕು ಸ್ನೇಹಿತರೆ. ಸೊ ನೆಕ್ಸ್ಟ್ ನಾನು ಇದೇ ರೀತಿ ಉಳಿದ ಹಿಟ್ಟಿನಿಂದನೂ ಸಹ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನೀವು ಚೆನ್ನಾಗಿ ಪೂರೆ ಥರ ಹಿಟ್ಟನ್ನು ರೌಂಡ್ ಶೇಪಲ್ಲಿ ನಾದ್ಕೊಂಡು ಅಂದರೆ ಲತ್ತಿಸ್ಕೊಂಡು ಈಗ ಒಂದು ಅರ್ಧ ಲೈನ್ ಕ್ಲೋಸ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಿಗೆ ನೀವು ಲೈನ್ ಕ್ಲೋಸ್ ಮಾಡಿದರೆ ಸಾಕು. ಹೇಳಿದ್ನಲ್ವ, ನೀವು ಲೇಯರ್ಸ್ ಇರೋ ಕಡೆ ನೀವು ಯಾವುದೇ ರೀತಿ ಲತ್ತಿಸೋದು ಬೇಡ. ಅದು ಲೇಯರ್ಸ್ ಯಾವಾಗಲೂ ಓಪನ್ ಇದ್ದರೆ ಮಾತ್ರ ಒಳಗಡೆ ನೀವು ಎಣ್ಣೆಯಲ್ಲಿ ಹೋದರೆ ಇದು ಹಿಟ್ಟು ಬಾದಾಮ್ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ. ಆ ಸೈಡ್ ಈ ಸೈಡ್ ಏನು ನೀವು ಪ್ರೆಸ್ ಮಾಡೋದು ಬೇಡ. ಜಸ್ಟ್ ನೀವು ಲತ್ತಣಿಕೆಯಿಂದ 2 ಕಡೆ ಲೈನ್ ಕ್ಲೋಸ್ ಆಗೋ ಥರ ನೀವು ಒಂದು ಸಲ ಲತ್ತಿಸ್ಕೊಂಬಿಡಿ. ಇಷ್ಟಾದರೆ ಸಾಕು. ಪರ್ಫೆಕ್ಟಾಗಿ ನಿಮಗೆ ಬಾದಾಮ್ ಪೂರಿಗೆ ಬೇಕಾದಂಥ ಎಲ್ಲ ಉಬ್ಬುವಂತಹ ಇದು ಈಗ ಬಂದಿದೆ ನೋಡಿ. ಇಷ್ಟಾದರೆ ಸಾಕು. ಫೈನಲ್ ಆಗಿ ನಾನು ಉಳಿದಂಥ ಹಿಟ್ಟಿನಿಂದ ಒಂದು ಪ್ಲೇಟಲ್ಲಿ ಇಷ್ಟೊಂದು ಬಾದಾಮ್ ಪೂರಿನ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಹಿಟ್ಟನ್ನು ಕಡಿಮೆನೇ ತೊಗೊಳ್ಳಿ, ಪರವಾಗಿಲ್ಲ. ಜಾಸ್ತಿ ದಪ್ಪನೂ ನಾದ್ಕೊಳ್ಬೇಡಿ, ತೀರ ಚಿಕ್ಕದಾಗಿ ನಾವು ನಾದ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮಾಗಿ 1-2 ಮಾಡಿದರೆ ನಿಮಗೆ ಆಲ್ರೆಡಿ ಅಳತೆ ಸಿಕ್ಬಿಡುತ್ತೆ ಯಾವ ಥರ ಮಾಡಬೇಕಂತ. ನಾನು ಇದನ್ನು ನಾದ್ಕೊಳ್ಳೋ ಅಂದರೆ
ಬಾದಾಮ್ ಪುರಿ ಲತ್ತಿಸುವಾಗಲೇ ಆಲ್ರೆಡಿ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ತೀರಾ ಎಣ್ಣೆ ಬಿಸಿ ಆಗ್ಲಿಕ್ಕೆ ಮಾಡಬೇಡಿ, ಯಾಕೆಂದರೆ ಬಾದಾಮ್ ಪುರಿ ಮೈದಾ ಹಿಟ್ಟಿಂದ ಆಗಿರೋದ್ರಿಂದ ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ, ಬೇಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ. ಮೀಡಿಯಮ್ ಆಗಿ ಎಣ್ಣೆಯನ್ನು ಕಾಯಿಸ್ಕೊಳ್ಳಿ, ಒಂದೊಂದಾಗೆ ಹಾಕ್ತಾ ಬನ್ನಿ. ಈ ಥರ ಹಾಕಿದ ತಕ್ಷಣ ಬೇಗ ತಿರುಗಿಸ್ಬಿಡಿ, ಯಾಕೆಂದರೆ ಅದು ಬೇಗ ಕ್ರಿಸ್ಪಿ ಆಗಿಬಿಡುತ್ತೆ. ತೀರ ಕ್ರಿಸ್ಪಿಯಾಗಂತೂ ಬೆನ್ಸಿಟ್ಲಿಗೆ ಹೋಗಬೇಡಿ, ಲೈಟಾಗಿ ಅಂದರೆ ಅದು ಉಬ್ಬೋ ತನಕ ಬೇಯಿಸಿ. ಉಬ್ಬಿದ ಮೇಲೆ ಅದು ಆಲ್ರೆಡಿ ಇವೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ. ಆ ತೇಲೋ ತನಕ ನೀವು ಬೇಯಿಸಿದರೆ ಸಾಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿದೆ, ಲೇಯರ್ಸ್ ಕೂಡ ತುಂಬ ಚೆನ್ನಾಗಿ ಓಪನ್ ಆಗಿದೆ. ನೀವು ಲತ್ತಿಸೋ ವಿಧಾನದಲ್ಲಿ ಇದೆ, ನೀವು ಯಾವ ರೀತಿ ಲತ್ತಿಸ್ತೀರೋ ಆ ರೀತಿಯಾಗಿ ನಿಮಗೆ ಬಾದಾಮ್ ಪುರಿ ತುಂಬ ಕ್ರಿಸ್ಪಿಯಾಗಿ ಉಬ್ಬುತ್ತೆ. ಫೈನಲ್ ಆಗಿ ಒಂದು 2 ನಿಮಿಷಕ್ಕಿಂತ ಕಡಿಮೆನೇ ನಾನು ಬೇಯಿಸ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರುತ್ತೆ. ಮೈದಾ ಹಿಟ್ಟಿಂದ ಆಗಿರೋದ್ರಿಂದ ಬೇಗ ನಮಗೆ ರೆಡಿ ಆಗುತ್ತೆ, ಅಂದರೆ ರೋಸ್ಟ್ ಆಗುತ್ತೆ. ನಾನು ಇದನ್ನು ರೋಸ್ಟ್ ಮಾಡುವಾಗಲೇ ಅಂದರೆ ಎಣ್ಣೆಯಲ್ಲೇ ಇದನ್ನು ಕರಿಯುವಾಗ ಸ್ವಲ್ಪ ಸಕ್ಕರೆ ಪಾಕನ ಬಿಸಿ ಮಾಡಿಕೊಂಡಿದ್ದೆ, ಯಾಕೆಂದರೆ ಇದಿಷ್ಟೆಲ್ಲ ಮಾಡೋಷ್ಟಿಗೆ ಸಕ್ಕರೆ ಪಾಕ ಇರುತ್ತೆ. ತೀರಾ ಆರಿರೋದು ಬೇಡ, ತೀರಾ ಬಿಸಿ ಇರೋದು ಬೇಡ, ಮೀಡಿಯಮ್ ಆಗಿ ನಿಮಗೆ ಕೈ ಮುಟ್ಟುವಷ್ಟು ಉಗುರು ಬೆಚ್ಚಗಿದ್ದರೆ ಸಾಕು, ಸ್ವಲ್ಪ ಸುಡುತ್ತಿರಬೇಕಷ್ಟೆ. ಈ ವಿಧಾನನೂ ಕೂಡ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ರೋಸ್ಟ್ ಮಾಡಿಕೊಂಡು ಮೀಡಿಯಮ್ ಆಗಿ ಮಾಡಿರುವಂಥ ಸಕ್ಕರೆ ಪಾಕದಲ್ಲಿ ನೀವು ಹಾಕಿದರೆ ಪಾಕ ಬೇಗ ಹೀರ್ಕೊಳ್ಬೇಕು. ಅಂದರೆ ನಾವು ಒಂದು ರೌಂಡು ಚೆನ್ನಾಗಿ ನಾವು ಬಾದಾಮ್ ಪೂರಿನ ರೋಸ್ಟ್ ಮಾಡೋವಷ್ಟರಿಗೆ ಇದು ಎಲ್ಲ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನಾನೀಗ ಒಂದು ಟೈಮ್ ಅದರಲ್ಲಿ ಉಲ್ಟಾ ಹಾಕಿ ಇದನ್ನು ನೆಕ್ಸ್ಟ್ ರೌಂಡು ಸೆಕೆಂಡ್ ರೌಂಡ್ ನಾನೀಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೋಸ್ಟ್ ಮಾಡಿ ತೆಗೆಯೋಷ್ಟಿಗೆ ಅದು ಕಂಪ್ಲೀಟಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡಿರುತ್ತೆ. ಇದನ್ನು ರೋಸ್ಟ್ ಮಾಡುವಾಗಲೇ ಒಂದು ಸಲ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅಲುಗಾಡಿಸಿರಿ. ಇದು ರೋಸ್ಟ್ ಆಗೋಷ್ಟಿಗೆ ಅದು ಕಂಪ್ಲೀಟಾಗಿ ಸಕ್ಕರೆ ಪಾಕೆಲ್ಲ ಹೀರ್ಕೊಂಡು ರಸಗುಲ್ಲ ಟೈಪ್ ನಿಮಗೆ ಬಾದಾಮ್ ಪೂರಿ ಖಂಡಿತವಾಗ್ಲೂ ರೆಡಿಯಾಗಿರುತ್ತೆ. ನಾನು ಹೇಳಿದ್ನಲ್ವ, ನಿಮಗೆ ಬೇಯಿಸೋದ್ರಲ್ಲಿ ಇದೆ, ಸಕ್ಕರೆ ಪಾಕ ಹಾಕೋದ್ರಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳಿದೆ. ಇದನ್ನು ಜಾಸ್ತಿ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ರೋಸ್ಟ್ ಆದ ತಕ್ಷಣ ಅದು ಆಲ್ರೆಡಿ ಎಣ್ಣೆಯಲ್ಲಿ ಬೇಯೋದಿಲ್ಲ, ತೇಲ್ತಾ ಇರುತ್ತೆ. ಅಲ್ಲಿ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಲೇಯರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಸೆಕೆಂಡ್ ರೌಂಡ್ ನಾನು ಬೇಯಿಸ್ಕೊಂಡಾದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಅದರೊಳಗಡೆ ಸಕ್ಕರೆ ಪಾಕ ಕೆಲವೊಂದು ಸಲ ಇದು ಓಪನ್ ಆಗಿ ಕೆಲವೊಂದು ಸಲ ಒಂದೊಂದು ಸಕ್ಕರೆ ಬಾದಾಮ್ ಪೂರಿಯಲ್ಲಿ ಜಾಸ್ತಿ ಪಾಕ ಹೋಗಿರುತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿದ ತಕ್ಷಣ ನಮಗೆ ತುಂಬ ಅಟ್ರಾಕ್ಷನ್ ಆಗಿರುತ್ತೆ. ಅಷ್ಟು ಕ್ರಿಸ್ಪಿಯಾಗಿ, ಅಷ್ಟು ಫ್ಲಫಿಯಾಗಿ ಉಬ್ಬಿತ್ತು ಬಾದಾಮ್ ಪೂರು, ತುಂಬಾ ಟೇಸ್ಟಿಯಾಗಿತ್ತು. ಸೊ ನೋಡಿ, ಇಷ್ಟಾದರೆ ಸಾಕು. ಫೈನಲ್ ಆಗಿ ನಿಮಗೇನಾದರೂ ಈ ಕೆಲವೊಬ್ಬರಿಗೆ ಒಳಗಡೆ ಸಕ್ಕರೆ ಪಾಕ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅನ್ನೋರು ಈ ಥರ ನೀವು ಯಾವುದೇ ಕಾರಣಕ್ಕೂ ಸ್ಪೂನಿಂದ ಪ್ರೆಸ್ ಮಾಡಿಬಿಡಿ, ಅದ್ರ ಒಳಗಡೆನೇ ಇರಲಿ, ಪರವಾಗಿಲ್ಲ. ಸೆಕೆಂಡ್ ರೌಂಡ್ ನಾನೇನು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀನಲ್ವ ಬಾದಾಮ್ ಪೂರಿನ, ಅದನ್ನೀಗ ಸೆಕೆಂಡ್ ರೌಂಡಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಉಲ್ಟಾ ತಿರುಗಿಸಿದ ಮೇಲೆ ನೆಕ್ಸ್ಟ್ ನೀವು ಎಣ್ಣೆಯಲ್ಲಿ ಕರಿಯೋಕ್ಕೆ ಪ್ರೋಸೆಸ್ನ ಕಂಟಿನ್ಯೂ ಮಾಡಿ. ಉಲ್ಟಾ ತಿರುಗಿಸ್ಲಾರ್ದಂಗೆ ನೀವು ಎಣ್ಣೆಯಲ್ಲಿ ನೆಕ್ಸ್ಟು ಬಾದಾಮ್ ಪೂರಿನ ಕರೀಲಿಕ್ಕೆ ಹೋಗಬೇಡಿ. ಒಂದು ಟೈಮ್ ಇದನ್ನ ಚೆನ್ನಾಗಿ ಉಲ್ಟಾ ತಿರುಗಿಸಿ ನೀವು ನೆಕ್ಸ್ಟು ಉಳಿದಿರ್ತಕ್ಕಂಥ ಬಾದಾಮ್ ಪೂರಿಯನ್ನು ಎಣ್ಣೆಯಲ್ಲಿ ಬೇಯಿಸ್ತಾ ಬನ್ನಿ. ಇಷ್ಟಾದರೆ ಸಾಕು ಸ್ನೇಹಿತರೆ. ನೀವು ಎಷ್ಟೇ ಹೊರಗಡೆ ಹೋಗಿ ಅಥವಾ ಮನೆ ಶೈಲಿಗಳಲ್ಲಿ ತಿಂದು ಬಂದರೂ ಸಹ ನೀವು ಮಾಡಿರೋ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಮನೆಯವರೆಲ್ಲರೂ ಮೆಚ್ಚುವಂಥ ಈ ಬಾದಾಮ್ ಪುರಿನ ನೀವು ಕೂಡ ಟ್ರೈ ಮಾಡ್ಬೋದು. ಮನೆಯಲ್ಲಿ ಫುಡ್ ಕಲರ್ ಇಲ್ಲ ಅನ್ನೋರು ಯೆಲ್ಲೋ ಕಲರ್ ಅಂದರೆ ಅರಿಶಿನ ಪುಡಿಯನ್ನು ಕೂಡ ಹಾಕಿ ಮಾಡ್ಬೋದು. ಬೇಕಿಂಗ್ ಪೌಡರ್ ಇಲ್ಲ ಅನ್ನೋರು ಅಡುಗೆ ಸೋಡಾ ಕೂಡ ಹಾಕಿ ಮಾಡ್ಬೋದು. ಸೊ ಮನೆಯಲ್ಲಿರುವಂಥ ಸಾಮಗ್ರಿನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಾದಾಮ್ ಪೂರನ್ನ ರೆಡಿ ಮಾಡ್ಬೋದು. ಸೊ ಫೈನಲ್ ಆಗಿ ನಾನು ಪ್ಲೇಟ್ಗೆ ಎಲ್ಲ ಆರ್ಗನೈಜೇಷನ್ ಮಾಡಿಕೊಂಡು ಮೇಲೆ ಸ್ವಲ್ಪ ತುರಿದಿರುವಂತಹ ಅಂದರೆ ಕೊಬ್ಬರಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ಕೊಬ್ಬರಿ ಪುಡಿಯನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲದನ್ನೂ ಕೆಲವೊಂದು ಫಸ್ಟಿಗೆ 1-2 ದೊಡ್ಡ ಸೈಜಲ್ಲಿ ಮಾಡಿಕೊಂಡೆ. ಆಮೇಲೆ ನನಗೆ ಗೊತ್ತಾಗ್ಬಿಡ್ತು ಯಾವ ಸೈಜಲ್ಲಿ ಮಾಡಬೇಕು, ಈ ಟೇಸ್ಟ್ ತೊಗೊಳ್ಬೇಕು ಅಂತ. ಫೈನಲ್ ಆಗಿ ನಾನು ಸ್ವಲ್ಪನೇ ಹಿಟ್ಟು ತೊಗೊಂಡು ಮಾಡಿದೆ. ಎಲ್ಲದೂ ಒಂದೇ ಸೈಜಲ್ಲಿ ತುಂಬಾ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ ಒಂದೇ ಸೈಜಲ್ಲಿ ಕೂಡ ಬಂದಿತ್ತು. ಸ್ನೇಹಿತರೆ, ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ನಾನೀಗ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಒಳಗಡೆ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಂಡಿತ್ತು, ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು ಅಂತ. ಸೊ ನೋಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.